ಬೆಂಗಳೂರು ದಕ್ಷಿಣದ ತಾವರೆಕೆರೆ ಸಮೀಪದ ಮಾದಪಟ್ಟಣ ಗ್ರಾಮದಲ್ಲಿರುವ ಕಾವೇರಿ ಕ್ರಷರ್ನಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಭಾರಿ ದುರಂತವೊಂದು ಸಂಭವಿಸಿದ್ದು, ಕೆಲಸ ಮಾಡುತ್ತಿದ್ದ 7 ಮಂದಿ ಕಾರ್ಮಿಕರು ಬೃಹತ್ ಬಂಡೆ ಕುಸಿದು ಬಿದ್ದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಎಂದಿನಂತೆ ಹಿಟಾಚಿ ಯಂತ್ರದ ಮೂಲಕ ಕೆಲಸದಲ್ಲಿ ನಿರತರಾಗಿದ್ದಾಗ ದಿಢೀರನೆ ಮೇಲ್ಭಾಗದಿಂದ ಬೃಹತ್ ಬಂಡೆಯೊಂದು ಕಾರ್ಮಿಕರ ಮೇಲೆ ಉರುಳಿ ಬಿದ್ದಿದೆ. ಈ ಘಟನೆಯಲ್ಲಿ ಹಲವರು ಬಂಡೆಯ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದ್ದು, ಸ್ಥಳಕ್ಕೆ ತಾವರೆಕೆರೆ ಪೊಲೀಸರು ಹಾಗೂ ರಕ್ಷಣಾ ಸಿಬ್ಬಂದಿ ದೌಡಾಯಿಸಿ ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಬೆಳ್ಳಂಬೆಳಗ್ಗೆ ಸಂಭವಿಸಿದ ಈ ದುರ್ಘಟನೆಯು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದ್ದು, ಮೃತಪಟ್ಟವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಹೊರವಲಯ ತಾವರೆಕೆರೆ ಬಳಿ ಮಾದಾಪಟ್ಟಣದ ಬಳಿ ಅಕ್ರಮವಾಗಿ ಮೈನಿಂಗ್ ನಡೀತಾ ಇರ್ತದೆ. ಕಾನೂನು ಬಾಹಿರವಾಗಿ ನಡ್ತಾ ಇರೋಂಥ ಕೆಲಸಗಳು ಅಂತ ಹೇಳ್ತಾರೆ ಇಲ್ಲಿ ಸಾರ್ವಜನಿಕರು. ಇವತ್ತು ಬೆಳಗಿನ ಜಾವ ಇಲ್ಲಿ ಮೈನಿಂಗ್ನ ಬ್ಲಾಸ್ಟ್ ಮಾಡಬೇಕಾದ್ರೆ ಬಂಡೆ ಛಿದ್ರವಾಗಿ ಸರಿಸುಮಾರು 10 ಜನವನ್ನು ಮೃತಪಟ್ಟಿದ್ದಾರೆ. 7 ಜನ ಅಂತ ಹೇಳ್ತಿದ್ದಾರೆ. 7 ಜನ ಮೃತದೇಹಗಳು ಸಿಕ್ಕಿರ್ತದೆ. ಹಲವಾರು ಇನ್ನೂ ಇದೆಯೋ ಇದು ಅಂತ ಡೌಟಲ್ಲಿದ್ದಾರೆ. ಇನ್ನು ಸ್ಥಳಕ್ಕೆ ಮನೆ ಎಸ್ ಪಿ ಅವರು ಬಂದಿರ್ತಾರೆ, ರಾಮನಗರ ಎಸ್ ಪಿ ಅವರು. ಮತ್ತು ನೋಡ್ಬೋದು ಯಾವ ರೀತಿ ಅಂತಂದರೆ ಇಲ್ಲಿ ಈ ರೀತಿ ಮೈನಿಂಗ್ನ ಮಾಡಬೇಕು ಅಂತಂದರೆ ಕೆಲವೊಂದು ಬಫರ್ ಝೋನ್ಗಳನ್ನ ಬಿಡಬೇಕು. ಅದು ಇಲ್ಲಿ ಮಾಲೀಕರು ಯಾರು ಉದಯ ಕ್ರಷರ್ನ ಮಾಲೀಕರು, ಉದಯಗೌಡನ ಮಾಲೀಕರು ಯಾವುದೇ ರೀತಿ ಬಫರ್ ಝೋನ್ಗಳು ಇಳಿದೆ. ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಮಾಡಿದ ಕೆಲಸ ಸಂಜೆ 8 ಗಂಟೆ ತನಕ ಇರುತ್ತೆ. ಅಂದರೆ ಬಿಹಾರಿಗಳು ಮತ್ತು ಉತ್ತರ ಕರ್ನಾಟಕ ಯಾದಗಿರಿ ಜಿಲ್ಲೆ ಅಂತ ಅಲ್ಲಿನ ಕಾರ್ಮಿಕರು ಕರ್ಕೊಂಡು ಕೆಲಸ ಮಾಡಿಸ್ತಾ ಇರ್ತಾರೆ. ಮೃತದೇಹ 7 ಜನ ಸಿಕ್ಕರೂ ಸಹ ಇಲ್ಲಿವರೆಗೂ ಸಹ ಮೃತರ ಸಂಬಂಧಿಕರು ಯಾರೂ ಸಹ ಮಾತಾಡಿಸಿಲ್ಲ. ನೋಡ್ತಾ ಬರ್ಬೋದು, 100 ಜನ ಸೇರಿದರೆ 100 ಜನ ಬಂದಿದ್ದಾರೆ ಸ್ಥಳಕ್ಕೆ. ಈ ರೀತಿ ಯಾರು ಇವರಿಗೆ ಪರ್ಮಿಷನ್ ಕೊಟ್ಟರು ಅಂತ ಗೊತ್ತಿಲ್ಲ. ಅಂದರೆ ಭೂಗಣಿ ಇಲಾಖೆಯವರು ಕಣ್ಮುಚ್ಚಿ ಕೊಡ್ತಿದ್ದಾರೆ ಅಥವಾ ಕ್ರಮವಾಗಿ ಅವರು ಲಂಚ ಕಾಸೆ ಬಿದ್ದಿದ್ದಾರೆ ಅನ್ನೋದು ಪ್ರಶ್ನೆ ಮೂಡುತ್ತೆ. ಇಲ್ಲಿ ನೋಡ್ಬೋದು ನೀವು ಯಾರು ಕೆಲಸ ಮಾಡಿದ್ರು ನಾವು ಎಷ್ಟು ವಯಸ್ಸವ್ರಿಗೆ ಸಂಬಳ ಎಷ್ಟು ಕೊಡ್ತಾರೆ ದಿನಕ್ಕೆ? ಅಂದರೆ ದಿನಕ್ಕೆ ಗೊತ್ತಿಲ್ಲ, ವಾರಕ್ಕೆ 6,000 ಬಾಡಿ ಸಿಕ್ಕಿದೆಯಾ? ಕುಟುಂಬಕ್ಕೆ ಏನು ಮಾಡ್ಕೋತೀರಿ ಮುಂದೆ? ನಮಗೆ ತುಂಬ ಸಾಲ ಇದೆ, 20-30 ಲಕ್ಷ. ಅದಕ್ಕೆ ಈಗ ದುಡ್ಕೊಂತಿಲ್ಲ ಅಂತ ಇಲ್ಲಿ ಬಂದಿರೋದು. ಹತ್ರ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 7 ಗಂಟೆ ಮನೆಗೆ ಬರ್ತೀವಿ. 12-3 ಅವರ್ ಕೆಲಸ. ಹಾಂ, ಬೆಳಗ್ಗೆ 6 ಗಂಟೆಗೆ ಬಂದರೆ ಸಂಜೆ 7 ಗಂಟೆ ಮನೆಗೆ ಬರ್ತೀವಿ. ಯಾರು ಮಾಲೀಕರು ಗೊತ್ತಾ ನಿಮಗೆ? ಕ್ರಷರ್ ಮಾಲೀಕರು ಇಲ್ಲಿ ಯಾರು ಇಲ್ವಲ್ಲ. ಯಾವ ಕ್ರಷರ್ ಯಾವ ಹೆಸರು ನಿಮಗೆ? ಈಗ ಮಾವ್ರ ಕೆಲಸ ಕಾವೇರಿ ಕರ್ಸರ್ ಅಂತ ಇಷ್ಟೇ ಹೇಳ್ತಾರೆ. ಯಾರು ಮ್ಯಾನೇಜರ್ ಯಾರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ? ಇನ್ನ ಯಾರು ಮಾತಾಡ್ಸಿಲ್ಲ, ಯಾರು ಬಂದೇ ಇಲ್ಲ ಅಂತ. ಯಾರು ಇಲ್ಲ. ಅವರು ಯಾವ ಊರು ನಿಮಗೆ? ನಮ್ದು ಯಾದಗಿರಿ ತಾಲೂಕು ಶಾಪೂರು, ಚಾಮನಾಳ್, ತಾಂಡ್ಯ, ದೇಸನಾಯಕ್ ತಾಂಡ. 7 ಜನ ಡೆತ್ ಆಗಿತ್ತು. ಮೇಲುಗಡೆ ಬಾರಿ ಇದೆ, ಅಲ್ಲಿ ಒಂದು ಕೆಲಸ ಮಾಡ್ತಾರೆ. ಕೆಳಗಡೆ ಬಾರಿಯಲ್ಲಿ ಏನು ಕೆಲಸ ಮಾಡ್ತಾರೆ. ಮೇಲುಗಡೆ ಬಂಡೆ ಅವರು ಬದಲಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಬಂಡೆ ಕೆಳಗಡೆ ಏನು ಕೆಲಸ ಮಾಡ್ತಾಯಿದ್ರು ಅವ್ರ ಮೇಲೆ ಬಿದ್ದು 7 ಜನಕ್ಕೆ ಡೆತ್ ಆಯಿತು. 7 ಜನ ಬಾಡಿ ಸಿಕ್ಕಿದೆ ಸರ್. 7 ಜನಕ್ಕೆ ಇವ್ರ ಜಸ್ಟ್ ಎಲ್ಲ ಈ ಕ್ರಷರ್ ಮಾಲೀಕರು ಹೆಸರು? ಮಾಲೀಕರು ಇವಾಗ ನೋಡ್ತೀವಿ. ಮೇಲುಗಡೆ ಅದು ಯಾವುದು ಬಸವೇಶ್ವರ ಕ್ರಷರ್ಸ್ ಅಂತ, ಮೇಲುಗಡೆ ಉದಯ ಕ್ರಷರ್ಸ್ ಅಂತ. ಸೊ ಈ ಕುರಿತು ನಾವು ನೋಡ್ತೀವಿ ಯಾರು ಇಂಟೆಲಿಜೆನ್ಸ್ ಇದೆ ಅಂದರೆ ನಾವು ಮಿತ್ರ ಸಂಬಂಧಿಕರಿಗೆ ಏನಾದರೂ ಮಾಲೀಕರು ಎಲ್ಲಿಯವರು ಸರ್ ಇವೆಲ್ಲ? ಈ 7 ಜನದಲ್ಲಿ 5 ಜನ ಮಧ್ಯಪ್ರದೇಶ, ಒಬ್ಬ ಅದರಲ್ಲಿ ಛತ್ತೀಸ್ಗಢ, ಇನ್ನೊಬ್ಬ ಕರ್ನಾಟಕದಲ್ಲಿ ಯಾರು ಇನ್ನೂ ಏನಾರು ಬಾಡಿ ಆಗಿಲ್ಲ ಅನ್ಸೋದು ಇಲ್ಲ. ಅದು ಸೋಫಾರ್ ಡೌಟ್ ಇದೆ, ಬಟ್ ಆದರೂ ಚೆಕ್ ಮಾಡ್ತಾ ಇದ್ದೀವಿ. ಆ್ಯಸ್ ಆಫ್ ನಾವು ನಮ್ಗೆ ಗೊತ್ತಿರೋ ಪ್ರಕಾರ 7 ಡೆತ್ ಆಗಿದ್ದಾರೆ. 7 ಬಾಡಿಗಳು. ಯಾರು ಮಾಲೀಕರು ಯಾರು ಸರ್? ಇದಕ್ಕೆಲ್ಲ 2 ಕ್ರಷರ್ಗಳ ಮಾಲೀಕರಿಗೆ ನೋಡಿ 2 ಕ್ರಷರ್ಗಳಿದೆ. ನೋಡಿದ್ರೆ ಮೇಲ್ಗಡೆ ಕೆಳಗಡೆ ಒಬ್ಬರು ನೇಮ್ಸ್ ಏನು ಗೊತ್ತಾಗುತ್ತೆ. ಮೇಲ್ಗಡೆ ಅದು ಬಸವೇಶ್ವರ ಸ್ಟೋನ್ ಕ್ರಷರ್ಸ್ ಅಂತ, ಕೆಳಗಡೆ ಉದಯ್ ಸ್ಟೋನ್ ಕ್ರಷರ್ಸ್ ಅಂತ. ಎರಡು ಬೇರೆ. ಇದು ಅನ್ಫಾರ್ಚುನೇಟ್, ಅದು ಬಾರ್ಡ್ರಲ್ಲಿ ಇಬ್ಬರು ಕೆಲಸ ಮಾಡ್ತಾ ಇರೋದ್ರಿಂದ ಈಗ ನಾವು ಬೈಕ್ ಸೈಕಲ್